ಎಲ್ಲರಿಗೂ ನಮಸ್ಕಾರ. ನಾನು ರಂಗನಾಥ್. ಬರಬೇಕು ಈ ದಿನ ಈ ಸಂದರ್ಭದಲ್ಲಿ ನಾವು ಈ ಸಂದರ್ಶನವನ್ನು ಮಾಡ್ತೀವಿ ಅನ್ನೋದನ್ನ ನಮ್ಮ ದೀರ್ಘಕಾಲದ ಪತ್ರಿಕೋದ್ಯಮ ಅಥವಾ ಅವರ ದೀರ್ಘಕಾಲದ ರಾಜಕಾರಣದಲ್ಲಿ ನಿರೀಕ್ಷೆ ಇರಲಿಲ್ಲ ಅನ್ಸತ್ ನಮಗೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಕರ್ನಾಟಕ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು ಕಳೆದ 2-3 ತಿಂಗಳಿನಿಂದ ಅಥವಾ 1.5-2 ತಿಂಗಳಿನಿಂದ ಹಿ ಈಸ್ ಅಂಡರ್ ಅಟ್ಯಾಕ್. ಹೌದಾ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಥ್ಯಾಂಕ್ ಯು. ನಾಳಿನ ನಿಮ್ಮ ಮೈಸೂರಿನ ಕಾರ್ಯಕ್ರಮದ ಹಿನ್ನೆಲೆಯಲ್ಲೂ ಬನ್ನಿ ಬನ್ನಿ, ಏನು ಇನ್ನು ಸಂಕೋಚನ? ಬೇಗ ಬನ್ನಿ ಯಜಮಾನ್ರೆ, ಬನ್ನಿ. ನನಗೆ BJPಯವರು ಮತ್ತು JDSನವರು ಇನ್ನು ಕೆಲವು ವ್ಯಕ್ತಿಗಳನ್ನು ಸೇರ್ಕೊಂಡು ನನ್ನ ರಾಜಕೀಯ ಜೀವನದಲ್ಲಿ ಕಪ್ಪು ಮಸಿ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಳ್ಸಲ್ಲ ನಿನ್ ಕಾಲಾಗಿರೋ ಜೋಡ ಪಟ 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 ಅಂತ ಹೊಡಿಲ್ಲ. ಯಾಕಿಲ್ಲ ನನ್ನ ಜೀವ ಹಿಂಗ್ ತಿಂತಾ ಇದ್ದೀರಾ? 15 ಬಜೆಟ್ಗಳನ್ನು ಈ ರಾಜ್ಯದ ಬಜೆಟ್ಗಳನ್ನು ಮಂಡಿಸಿದ್ದೀನಿ ನಾನು. 5 ವರ್ಷ ಆಯ್ತು, ಅವಾಗ್ಲಿಂದ ಅದೇ ಹಾಡಿದ್ದೆ ಹಾಡು ಕಿಸ್ಬಾಯ್ ದಾಸ ಅಂತ ಕ್ಯಾಸೆಟ್ ಬದಲಾಯಿಸಯ್ಯ. ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ಟೀಕೆಗೋಸ್ಕರ ನಾನು ಹಣವನ್ನ ಮಾಡಲ್ಲ ಅಂತ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಸಿದ್ದರಾಮಯ್ಯನವರು ಈ 14 ಸೈಟ್ಗೆ ಯಾಕೆ ಆಸೆ ಪಟ್ರು? ಅಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ವಿಧಾನಸೌಧದಲ್ಲಿರೋ ಯಾರು ಪ್ರಶ್ನೆ ಕೇಳಲ್ಲ, ಬಂದ್ಬಿಟ್ಟ ಕಳಸ ಬಂಡೂರಿ ನೀರು ಯಾವಾಗ ಹರಿಯುತ್ತೆ ಅಂತ. ಎಲ್ಲಾ ಪ್ರಶ್ನೆಗೆ ಉತ್ತರ ಇರಲ್ಲ ಕಣಯ್ಯ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.